ಮಾರ್ಕ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿನ ಮುಖ್ಯ ಪಾತ್ರ ಅಜಯ್ ಮಾರ್ಕಂಡೇಯ ಎಕೆಎ ಮಾರ್ಕ್, ಸಸ್ಪೆಂಡ್ ಆಗಿರೋ ಒಬ್ಬ ಪೊಲೀಸ್ ಆಫೀಸರ್. ಅವನ ಮುಂದೆ ಈಗ 2 ಸಮಸ್ಯೆಗಳಿದೆ. ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಒಂದು ಆ 18 ಜನ ಮಕ್ಕಳು ಕಾಣೆ ಆಗಿರುವಂತದ್ದು, ಅಂಡ್ ಎರಡನೇದು ಸಿಎಂ ಆಗಬೇಕು ಅನ್ಕೊಂಡಿರೋ ಆದಿಕೇಶವನ ಕನಸು. ಸೊ ಇವುಗಳನ್ನ ಮಾರ್ಕ್ ಯಾವ ತರ ಹ್ಯಾಂಡಲ್ ಮಾಡಬೇಕಾಯ್ತು? ಆಕ್ಚುಲಿ ಸಸ್ಪೆಂಡ್ ಆಗಿದ್ರು ಕೂಡ ಅವನ ಯಾಕೆ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾನೆ, ಹಾಗೆ ಅವನಿಗೆ ಬರುವಂತ ಆ ಅಡೆತಡೆಗಳೇನು, ಈ ಕಥೆ ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಸ್ಕ್ರೀನ್ ಪ್ಲೇ ಮತ್ತೆ ಪ್ರೆಸೆಂಟೇಷನ್. ಯಾವುದನ್ನ ಹೇಗೆ ಹೇಳಬೇಕು, ಎಷ್ಟು ತೋರಿಸಬೇಕು, ಆ ವಿಷಯದ ಬಗ್ಗೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರಿಗೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಇತ್ತು ಅಂತ ಅನ್ಸುತ್ತೆ. ಹಾಗಾಗಿ ಫ್ರಮ್ ದ ಬಿಗಿನಿಂಗ್ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಶುರು ಆಗುತ್ತೆ. ತಗೊಂಡಿರೋ ಸಬ್ಜೆಕ್ಟ್ ಒಳಗೇನೆ ಇನ್ವೆಸ್ಟ್ ಮಾಡಿಸೋದಕ್ಕೆ ನೋಡಿದ್ದಾರೆ. ಮಾಸ್ ಅಂತ ಆಗ್ಲಿ, ಫ್ಯಾನ್ ಸರ್ವಿಸ್ಗೆ ಅಂತ ಆಗ್ಲಿ ಅನಾವಶ್ಯಕವಾಗಿ ಏನನ್ನೂ ಬರ್ದಿಲ್ಲ. ಬೇಡದೇ ಇರೋಂಥ ಎಕ್ಸ್ಟ್ರಾ ಅನ್ಸೋ ತರ ಒಂದೇ ಒಂದು ಸೀಕ್ವೆನ್ಸ್ ಕೂಡ ಸಿನಿಮಾದಲ್ಲಿ ಕಾಣಲ್ಲ. ಈವನ್ ಹಾಡುಗಳು ಮತ್ತೆ ಆಕ್ಷನ್ ಎಪಿಸೋಡ್ಸ್ ನ ತಗೊಂಡ್ರು ಸಹ ಅವುಗಳು ಸ್ಕ್ರಿಪ್ಟ್ ಒಳಗೇನೆ ಬೆರ್ತ್ ಹೋಗಿದಾವೆ. ಆದಷ್ಟು ಸ್ಕ್ರೀನ್ ಪ್ಲೇ ಜೊತೆಗೇನೆ ಫ್ಲೋ ಆಗ್ತಾ ಇರ್ತವೆ. ಸೊ ಅದರಿಂದ ಸಿನಿಮಾ ಫಾಸ್ಟ್ ಆಗಿ ಓಡ್ತಾ ಇರತ್ತೆ, ಎಲ್ಲೂ ಬ್ರೇಕ್ ಅಂತ ಇರಲ್ಲ. ಸೀಕ್ವೆನ್ಸಸ್ ಅಲ್ಲೂ ಅಷ್ಟೇ, ಏನು ಅಗತ್ಯ ಇದೆಯೋ ಅದನ್ನ ಮಾತ್ರ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಪೇಸಿಂಗ್ ನನಗೆ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಮ್ಯಾಕ್ಸ್ ಸಿನಿಮಾದಲ್ಲಿ ನಾನ್ ನೋಡ್ದ ಹಾಗೆ ವಿಜಯ್ ಅವರ ಸ್ಟ್ರೆಂತ್ ಕೂಡ ಇದೇ ಆಗಿತ್ತು. ಅಂಡ್ ಈಗ ಅದನ್ನ ಮತ್ತೆ ಸಕ್ಸಸ್ಫುಲ್ ಆಗಿ ಮಾಡಿ ತೋರ್ಸಿದ್ರಲ್ಲ, ಅದು ಲಿಟ್ರಲಿ ಖುಷಿ ಕೊಡ್ತು ಅಂತ ಹೇಳ್ತೀನಿ. ಜೊತೆಗೆ ಕಥೆನ ಬರ್ದಿರೋ ರೀತಿ, 18 ಗಂಟೆ 18 ಮಕ್ಕಳು, ಥ್ರಿಲ್ಲರ್ಗೆ ಬೇಕಾಗಿರೋ ಆ ಟೆನ್ಷನ್ ಅದನ್ನ ಸೇರಿ ಇನ್ನೂ ಸಾಕಷ್ಟು ಎಲಿಮೆಂಟ್ ಗಳನ್ನ ಇಟ್ಟಿದ್ದಾರೆ. ಹಾಗಾಗಿ ಯೋಚನೆ ಮಾಡೋದಕ್ಕೂ ಟೈಮ್ ಸಿಗಲ್ಲ, ಆ ಲೆವೆಲ್ ಅಲ್ಲಿ ಸ್ಕ್ರೀನ್ ಪ್ಲೇ ಓಡ್ತಾ ಇರತ್ತೆ. ಇನ್ನು ಇಲ್ಲಿರೋ ಮೊಮೆಂಟ್ಗಳು, ಶುರುವಿನಲ್ಲೇ ಭಯಂಕರವಾಗಿ ಎಂಟ್ರಿ ತಗೊಳ್ಳೋ ವಿಲನ್ ಭದ್ರ, ಅಂಡ್ ನಂತರ ತೊಂದರೆಗಳನ್ನ ದಾಟಿ ಬರೋ ಮಾರ್ಕ್. ಅಲ್ಲಿರೋ ಎಂಟ್ರಿ, ಆಕ್ಷನ್ಸ್, ಚಿಕ್ಕದಾಗಿ ಇಟ್ಟಿರೋ ಪಂಚ್ಗಳು ಆದಷ್ಟು ಕ್ಯಾರಿ ಮಾಡಿದ ಸಿನಿಮಾನ ಅಂತ ಹೇಳ್ತೀನಿ. ಹಾಗೆ ಈ ಸಲ ಎಲಿವೇಶನ್ಸ್ ಕಮ್ಮಿ ಆಯ್ತು, ಬಟ್ ಸ್ಟಿಲ್ ಅದನ್ನ ಹೊರತುಪಡಿಸಿ ಕಿಚ್ಚ ಸುದೀಪ್ ಅವರ ಪ್ರೆಸೆನ್ಸ್ ಚೆನ್ನಾಗಿದೆ. ಸೀಕ್ವೆನ್ಸ್ ಗಳನ್ನ ಪುಲ್ ಮಾಡ್ತಾರೆ, ಇಷ್ಟನೂ ಆಗ್ತಾರೆ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಇದು ಥ್ರಿಲ್ಲರ್ ಆಗಿರೋದ್ರಿಂದ ಎಲ್ರಿಗೂ ಅಷ್ಟೊಂದು ಸ್ಪೇಸ್ ಅಂತ ಸಿಕ್ಕಿಲ್ಲ. ಆದ್ರೆ ಇರೋದ್ರಲ್ಲಿ ನವೀನ್ ಚಂದ್ರ ಅವರು ಸಿಕ್ಕಾಪಟ್ಟೆ ಟೆರರ್ ಆಗಿ ಕಾಣ್ತಾರೆ. ಅವರ ಡೈಲಾಗ್ ಡೆಲಿವರಿನೇ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು, ಅಂಡ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗೇ ಬಂದಿದೆ. ಹಾಗೆ ತಮ್ಮನಾಗಿ ಕಾಣಿಸ್ಕೊಂಡಿರೋ ರುದ್ರ, ಈ ಕಡೆ ನಮ್ಮ ಶೈನ್ ಅವರು, ಅವರ ಪಾತ್ರಗಳು ಸಹ ವರ್ಕ್ ಆಗಿದೆ. ಇದನ್ನ ಬಿಟ್ರೆ ಉಳಿದ ಎಲ್ಲಾ ಆಕ್ಟರ್ಗಳು ತಮಗೆ ಕೊಟ್ಟಂತ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ತೀರಾ ನೆನ್ಪಿಟ್ಕೊಳ್ಳೋ ತರ ಯಾವ್ದೂ ಇರ್ಲಿಲ್ಲ, ಬಟ್ ಬಿಜಿಎಂ ಅನ್ನೋದನ್ನ ಡೀಸೆಂಟ್ ಆಗೇ ಕೊಟ್ಟಿದ್ದಾರೆ ಅಜನೀಶ್ ಅವರು. ರಿಪಿಟೇಟಿವ್ ಅನ್ಸಿದ್ರು ಕೂಡ ಬ್ಯಾಲೆನ್ಸ್ಡ್ ಆಗೇ ತಗೊಂಡ್ ಹೋಗಿದ್ದಾರೆ ಸಿನಿಮಾನ. ಇನ್ನು ಈಗ ಇಲ್ಲಿರೋ ನೆಗೆಟಿವ್ಸ್ ಕಡೆ ಬಂದ್ರೆ ಮೇನ್ಲಿ ಇದರ ನರೇಷನ್. ಸಿನಿಮಾದಲ್ಲಿ ಎಲಿಮೆಂಟ್ಗಳೇನೋ ಬೇಕಾದಷ್ಟಿದಾವೆ, ಆದ್ರೆ ಅವೆಲ್ಲ ಪ್ರಾಪರ್ ರೂಟ್ ಅಲ್ಲಿ ಹೋಗಲ್ಲ, ಒಂದು ಸ್ಟ್ರಕ್ಚರ್ ಅಂತ ಇಲ್ಲ. ಸುಮ್ನೆ ಎಲ್ಲದನ್ನು ಸಿಕ್ಕಲ್ಲಿ ಪ್ಲೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಲೈಕ್ ಹೇಗೆ ಅಂದ್ರೆ ಮಾಡಿರೋ ಅಡಿಗೆಲಿ ಉಪ್ಪು ಹುಳಿ ಖಾರ ಎಲ್ಲದೂ ಇದೆ, ಬಟ್ ಯಾವ್ದು ಸರಿಯಾಗಿ ಹೊಂದ್ಕೊಂಡಿಲ್ಲ ಅಷ್ಟೇ. ಆಲ್ಸೋ ತಗೊಂಡಿರೋ 2 ಟಾಪಿಕ್ ಅದನ್ನ ಪ್ಯಾರಲಲ್ ಆಗಿ ಕ್ಯಾರಿ ಮಾಡೋದಕ್ಕೆ ಹೋಗಿ ತುಂಬಾ ಕಡೆ ಕನೆಕ್ಷನ್ ಮಿಸ್ ಮಾಡ್ತಾರೆ. ಅಂಡ್ ಆಕ್ಚುಲಿ ಯಾವ್ದ್ಯಾವ್ದನ್ನೋ ಎಲ್ಲೆಲ್ಗೋ ಕನೆಕ್ಟ್ ಮಾಡ್ಬಿಡ್ತಾರೆ. ಜೊತೆಗೆ ಇಲ್ಲಿನ ಬರವಣಿಗೆ ತುಂಬಾ ಕಡೆ ತೊಂದರೆ ಕೊಟ್ಟಿದೆ. ಒಳ್ಳೆ ಇಂಟೆಲಿಜೆಂಟ್ ರೈಟಿಂಗ್ ಅಂತ ಇಲ್ಲ, ಲಾಜಿಕ್ ಇಲ್ಲ, ಅಂಡ್ ಇನ್ವೆಸ್ಟಿಗೇಷನ್ ಅನ್ನೋದಂತೂ ಸಿಕ್ಕಾಪಟ್ಟೆ ಫ್ಲಾಟ್ ಆಗಿ ಹೋಗಿದೆ. ಈಗ ಕ್ರಿಮಿನಲ್ ಏನೋ ಪ್ಲಾನ್ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟೇ ಪೊಲೀಸ್ ಅವರಲ್ಲಿರ್ತಾರೆ, ಅಂಡ್ ಪೊಲೀಸ್ ಅವ್ರಿಗೆ ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ನೆಕ್ಸ್ಟ್ ಸೀನ್ ಅಲ್ಲೇ ಎಲ್ಲ ಕಂಡು ಹಿಡ್ಬಿಡ್ತಾರೆ. ಅರೆ ಸ್ವಲ್ಪನಾದ್ರೂ ಬ್ರೀತಿಂಗ್ ಸ್ಪೇಸ್ ಅಂತ ಕೊಡ್ಬೇಕಲ್ವಾ, ಎಫರ್ಟ್ ಬೇಕಲ್ವಾ. ಹಾಗೇನೆ ಒಂದು ಕ್ಯಾರೆಕ್ಟರ್ ಇಂದ ಇನ್ನೊಂದು ಕ್ಯಾರೆಕ್ಟರ್ಗೆ ಯಾವ ತರದ ಸಂಬಂಧ ಅದನ್ನ ಹೇಳೋದೇ ಇಲ್ಲ. ಸಡನ್ ಆಗಿ ಕಮ್ಯುನಿಕೇಶನ್ ಶುರು ಆಗ್ಬಿಡುತ್ತೆ, ಅಂಡ್ ಎಷ್ಟೋ ವಿಷಯಗಳನ್ನ ಎಸ್ಟಾಬ್ಲಿಷೇ ಮಾಡಲ್ಲ. ಮೋಸ್ಟ್ಲಿ ಆಡಿಯನ್ಸ್ ನ ತುಂಬಾ ಬುದ್ಧಿವಂತರು ಅಂತ ಅನ್ಕೊಂಡ್ರೋ, ಅಥವಾ ಇವರೇ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಜಂಪ್ ಮಾಡಿ ಹೋದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನನಗೆ ಇಲ್ಲಿರೋ ಕಥೆ, ಸ್ಪೆಷಲಿ ಆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಗೆ ಕನೆಕ್ಟ್ ಆಗೋದಕ್ಕೇನೆ ಕಷ್ಟ ಆಯ್ತು. ಆಲ್ಸೋ ಮ್ಯಾಕ್ಸ್ ಅಲ್ಲಿ ನೋಡಿರೋ ತರ ಒಳ್ಳೆ ರೈಟಿಂಗ್ ಇಲ್ದೇ ಇದ್ದಿದ್ರಿಂದ ಮೊಮೆಂಟ್ಸ್ ಅಂತಾನು ಅಷ್ಟೊಂದೇನ್ ಕ್ರಿಯೇಟ್ ಆಗಿಲ್ಲ. ಈ ಕಡೆ ಎಲಿವೇಶನ್ಸ್ಗೂ ಜಾಗ ಸಿಕ್ಕಿಲ್ಲ. ಇನ್ನು ಸಿನಿಮಾನ ಇಷ್ಟು ಬೇಗ ಮುಗಿಸಿರೋದಕ್ಕೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೆ ಫೈನಲ್ ಪ್ರಾಡಕ್ಟ್ ಅಂತೂ ಮುಖ್ಯ ಅಲ್ವಾ, ಸೊ ವಿಜುವಲ್ಸ್ ಬಗ್ಗೆನೂ ಗಮನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಭಾವನೆ. ಟೋಟಲ್ ಆಗಿ ಇದೊಂದು ಆವರೇಜ್ ಟು ಅಬೋ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಎಕ್ಸ್ಟ್ರಾ ಅಂತ ಏನೂ ಇಟ್ಟಿಲ್ಲ, ಬೇಡದೇ ಇರೋ ಸೀಕ್ವೆನ್ಸಸ್ಗಳಿಲ್ಲ. ಹಾಗಾಗಿ ಒಂದು ಪರ್ಫೆಕ್ಟ್ ನೋ ನಾನ್ಸೆನ್ಸ್ ಸಿನಿಮಾ ಆಗಿ ಇದು ಖಂಡಿತ ಸಕ್ಸಸ್ಫುಲ್ ಆಗಿದೆ, ಹೌದು. ಬಟ್ ಅದನ್ನ ಹೇಳೋ ಭರದಲ್ಲಿ ಬರವಣಿಗೆನ ತುಂಬಾನೇ ಕನ್ವೀನಿಯಂಟ್ ಮಾಡ್ಕೊಂಡಿದ್ದಾರೆ. ಲಾಜಿಕ್ ಅನ್ನೋದು ಸಿಕ್ಕಾಪಟ್ಟೆ ಮಿಸ್ ಆಗಿದೆ, ಸೊ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ಎನಿವೇಸ್, ನೀವೇನಾದ್ರೂ ಸುದೀಪ್ ಅವರ ಫ್ಯಾನ್ ಆಗಿದ್ರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ, ಒಳ್ಳೆ ಸಬ್ಜೆಕ್ಟ್ ಇದೆ, ಸೊ ಖಂಡಿತ ಹೋಗಿ ನೋಡ್ಬೋದು. ಆಲ್ಸೋ ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಅಂಥದ್ದೇನ್ ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ನೋಡಿ. ಬಟ್ ಹೇಳಿರೋ ನೆಗೆಟಿವ್ಸ್ ಕಾಟ ಕೊಡತ್ತೆ, ಅದನ್ನ ತಲೆಲಿಟ್ಕೊಂಡು ಪ್ರಿಪೇರ್ ಆಗಿ ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.